ಕ್ಷಣ ಕ್ಷಣಕ್ಕೂ ಮಹಾರಾಷ್ಟ್ರ ರಾಜಕೀಯಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇದೆ, ಅದು ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಏಕನಾಥ್ ಶಿಂದೆ ಬಣದ ಸಂಖ್ಯೆ ಉದ್ಧವ್ ಬಣದಿಂದ ಮತ್ತೊಬ್ಬ ಶಾಸಕ ಅವರ ಬಣಕ್ಕೆ ಸೇರ್ಪಡೆಯಾಗಿರೋದ್ರಿಂದ ಮತ್ತೆ ಜಾಸ್ತಿ ಆಗಿದೆ. ಈ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಶಾಸಕ ಯಾರು ಅಂದ್ರೆ ಚಂಡಿವಲಿ ಶಾಸಕ ದಿಲೀಪ್ ಲಾಂಡೆ. ಗುವಾಹಟಿಗೆ ಹೋಗಿದ್ದಾರೆ. ಏಕನಾಥ್ ಶಿಂದೆ ಬಣವನ್ನ ದಿಲೀಪ್ ಅವರು ಸೇರ್ತಾರೆ ಅಂತ ಗೊತ್ತಾಗಿದೆ. ಅಲ್ಲಿಗೆ 38ಕ್ಕೇರಿದೆ ಏಕನಾಥ್ ಶಿಂದೆ ಬಣದ ಲೆಕ್ಕ. ಶಿವಸೇನೆಯಲ್ಲೇ ಎರಡು ಬಣ ಅಂತ ಏನು ಸೃಷ್ಟಿಯಾಗಿದೆ. ಎರಡೂ ಬಣದಿಂದ ಅತೃಪ್ತರನ್ನ ಸೆಳೆಯೋದು ಹೆಂಗೆ ಅಂತ ಉದ್ಧವ್ ಠಾಕ್ರೆ ಬಣ ಪ್ರಯತ್ನ ಪಡ್ತಾ ಇದ್ರೆ, ಇನ್ನಷ್ಟು ಸಂಖ್ಯೆಯನ್ನು ಹೆಚ್ಚು ಮಾಡೋದು ಹೆಂಗೆ ಅಂತ ಏಕನಾಥ್ ಶಿಂದೆ ಬಣ ಪ್ರಯತ್ನಗಳನ್ನ ಪಡ್ತಾ ಇದೆ. ಈಗ ಆಲ್ರೆಡಿ ಅವ್ರು ಸಹಿ ಎಲ್ಲ ಹಾಕಿಸ್ಕೊಂಡಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಸೂಕ್ತ ಸಮಯ ಬರುತ್ತೆ, ರಾಜ್ಯಪಾಲರನ್ನ ಡೈರೆಕ್ಟ್ ಆಗಿ ಸದ್ಯಕ್ಕೆ ಭೇಟಿ ಆಗಕ್ಕಾಗಲ್ಲ, ಯಾಕಂದ್ರೆ ಕೊರೋನಾ ಇರೋದ್ರಿಂದ ಆ ಪತ್ರ ರವಾನೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆ ವರ್ಸಸ್ ಶಿಂದೆ ಸೇನೆ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಪತನದತ್ತ ಮಹಾ ಅಗಾಡಿ ಮೈತ್ರಿ ಸರ್ಕಾರ ಇದೆ. ಸಿಎನ್ಎನ್ ನ್ಯೂಸ್ 18 ನಲ್ಲಿ ರೆಬಲ್ ಶಿಂದೆ ಮಾತನಾಡಿದ್ದಾರೆ. ನಮಗೆ ಸರ್ಕಾರ ರಚಿಸುವಷ್ಟು ಶಾಸಕರ ಬೆಂಬಲ ಇದೆ ಅಂತ ಅವರು ಹೇಳಿದ್ದಾರೆ. 50ಕ್ಕೂ ಹೆಚ್ಚು ಶಾಸಕರ ಬೆಂಬಲ ನಮಗಿದೆ ಅಂತ ಶಿಂದೆ ಮಾತನಾಡಿದ್ದಾರೆ. ಸಿಎನ್ಎನ್ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡೆವಲಪ್ಮೆಂಟ್ಗಳ ಬಗ್ಗೆ ಏಕನಾಥ್ ಶಿಂದೆ ಮಾತಾಡಿದ್ದಾರೆ. ಇನ್ನು ಅವ್ರು ಹೇಳಿರೋ ಪ್ರಕಾರ ನಾವು ಯಾವುದೇ ಶಾಸಕರನ್ನು ಕರೆತರಲ್ಲ, ಶಿವಸೇನೆ ಶಾಸಕರು ಅವರಾಗೆ ಬರ್ತಾ ಇದ್ದಾರೆ, ನಾವು ಯಾರ ಮೇಲೂ ಪ್ರೆಷರ್ ಆಗ್ತಾ ಇಲ್ಲ. ಅತೃಪ್ತಿ ಯಾರಿಗೆಲ್ಲ ಇದೆ ಅವರೆಲ್ಲ ನಮ್ಮ ಬಣ ಬಂದು ಸೇರ್ತಾ ಇದ್ದಾರೆ, ನಮ್ಮ ಟೀಮ್ ಅನ್ನ ಬಂದು ಅವರಾಗೆ ಸೇರ್ತಿದ್ದಾರೆ ಅನ್ನೋ ಮಾತನ್ನು ಏಕನಾಥ್ ಶಿಂದೆ ಹೇಳಿದ್ದಾರೆ. ये सब पैतरा जो हथियार जो है इस्तेमाल कर रहे हैं डिस्क्वालिफिकेशन का, और महिलाओं का क्या इस्तेमाल कर रहे हैं? महिलाओं को, हमारे महिला भगिनी जो है, हमारी बहनें है, वो तो बिंदास हमारे साथ आई हुई है. उन्होंने रात को भी मुझे कहा कि ऐसे एक नहीं 10 नोटिस आएंगे तो भी हम लोग नहीं डरेंगे. उन्होंने मन बना लिया है सब कुछ, इसलिए ऐसा कोई डरने की बात नहीं है यहाँ पर, और कोई ऐसा डिस्क्वालिफिकेशन नहीं हो सकता है. तो देखिए, अभी जब मैं यहाँ पर आने के बाद भी वहाँ से एमएलए आ रहे हैं, अभी उनको कौन सा दबाव है? उनको भूमिका जो है पसंद पड़ी है, और मैंने जो स्टैंड लिया है वो हमारे बाला साहब ठाकरे जी के हिंदुत्व का स्टैंड लिया है. जो उनकी भूमिका रही है उसे हम लोग आगे ले जा रहे हैं. और ये सभी लोगों को, महाराष्ट्र में सभी लोगों को ये पता है कि उन्होंने एक्सेप्ट किया है, इसलिए तो आ रहे खुद. अभी उनको मैं जो हमारे बाद में यहाँ पहुंचने के बाद यहाँ जो आ रहे, उनको कौन सा हम लोगों ने प्रेशराइज किया है? और सभी लोगों ने कल रात को एफिडेविट किया है कि हम हमारे मर्जी से आए हुए, और हम लोग हमारे ऊपर कोई दबाव नहीं है, और हम लोग यहाँ पर जो है हमारे मर्जी से आए, और हम लोग महाराष्ट्र में जो. ಹಾಗಾದ್ರೆ ಈ ಬೆಳವಣಿಗೆ ಎಲ್ಲಿಂದ ಆರಂಭ ಆಯಿತು? ದಿನ ಕಳೆದಂತೆ ಈಗ ಮೇಜರ್ ಟ್ವಿಸ್ಟ್ಗಳು ಸಿಗ್ತಾ ಇದೆಯಲ್ಲ, ಇದು ಎಲ್ಲಿಂದ ಆರಂಭ ಆಯಿತು? ಈ ಕ್ಷಣ ತನಕ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ, ಈಗ ನೋಡಿ, ಎರಡೂ ಬಣಗಳು ಸೃಷ್ಟಿಯಾಗಿದೆ ಶಿವಸೇನೆಯಲ್ಲೇ. ಫಸ್ಟ್ 11 ಶಾಸಕರು ಶಿಂದೆ ಬಣದಲ್ಲಿದ್ರು, ಉದ್ಧವ್ ಠಾಕ್ರೆ ಬಣದಲ್ಲಿ 44 ಶಾಸಕರಿದ್ರು. ಇದು ಮೊದಲ ದಿನದ ಡೆವಲಪ್ಮೆಂಟ್ ಆಯಿತು. ಇದು 20ನೇ ತಾರೀಕು ಆದಂತ ಬೆಳವಣಿಗೆ. ಅದರ ನೆಕ್ಸ್ಟ್ ಡೇ ಏನಾಯ್ತು? 2ನೇ ದಿನ 21ನೇ ತಾರೀಕು ಅಂದ್ರೆ ಅಲ್ಲಿ ಎಷ್ಟು ಮೇಜರ್ ಚೇಂಜಸ್ ಆಗಿದೆ ನೋಡಿ. 44 ಇದ್ದಿದ್ದು 24 ಆಯ್ತು ಉದ್ಧವ್ ಠಾಕ್ರೆ ಬಣದಲ್ಲಿ. ಇನ್ನು ಶಿಂದೆ ಬಣದಲ್ಲಿ 31 ಜನ ಶಾಸಕರಾದ್ರು. ಮತ್ತೆ 3ನೇ ದಿನ ಆ ಬೆಳವಣಿಗೆ ಗಮನಿಸೋದಾದ್ರೆ ಕ್ಷೀಣಿಸ್ತಾ ಹೋಯ್ತು. 22ನೇ ತಾರೀಕು 19ಕ್ಕೆ ಬಂದು ನಿಂತು ಶಾಸಕರ ಒಂದು ಸಂಖ್ಯೆ ಉದ್ಧವ್ ಠಾಕ್ರೆ ಬಣದಲ್ಲಿ. ಅದೇ ಶಿಂದೆ ಬಣದಲ್ಲಿ 36 ಜನ ಆದ್ರು. ಇನ್ನು ಬರ್ಬರ್ತಾ ನೋಡೋದಾದ್ರೆ 15ಕ್ಕೆ ಬಂದು ನಿಲ್ಲುತ್ತೆ ಉದ್ಧವ್ ಠಾಕ್ರೆ ಬಣದಲ್ಲಿ ಶಾಸಕರ ಲೆಕ್ಕ. ಇನ್ನು 37 ಏಕನಾಥ್ ಶಿಂದೆ ಬಣದಲ್ಲಿ ಶಾಸಕರು ಗುರುತಿಸಿಕೊಳ್ತಾರೆ. ಇನ್ನು 5ನೇ ದಿನ ನೋಡೋದಾದ್ರೆ 14 ಶಾಸಕರು ಉದ್ಧವ್ ಠಾಕ್ರೆ ಬಣದಲ್ಲಿದ್ರೆ, ಇಲ್ಲಿದ್ದವರೆಲ್ಲ ಮೂವ್ ಆಗಿದ್ದಾರೆ ಏಕನಾಥ್ ಶಿಂದೆ ಬಣಕ್ಕೆ. ಇವರ
ಒಂದು ಸ್ಟ್ರೆಂತ್ ಶಾಸಕರ ಬಲ 38ಕ್ಕೆ ಬಂದು ನಿಲ್ಲುತ್ತೆ.